ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿತ್ತು. ಅದು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದೆ. ಅದರಲ್ಲಿ ಏನಿದೆ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಆಚೆ ಬರಲಿ ಏನಿದೆ ಅಂತ, ಅದಕ್ಕೆ ಉತ್ತರ ಕೊಡ್ತೀವಿ. ನಾನು ಎಷ್ಟು ಸತಿ ಹೇಳಿದ್ರು, ಒಂದು 100 ಸತಿ ಹೇಳಿದ್ದೀನಿ, ದಯವಿಟ್ಟು ತೊಗೊಂಡು ಬನ್ನಿ, ತನಿಖೆ ಮಾಡಿ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂಥ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಿ. ಚನ್ನಪಟ್ಟಣದ್ದು ಕುಮಾರಸ್ವಾಮಿಜಿಯವ್ರ ಮಾತಾಡಿದ್ದೇವೆ. ಅವರು ಅವರ ಎಲ್ಲ ಇಲ್ಲಿಯ ಹಿರಿಯ ಕಾರ್ಯಕರ್ತರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ ಮತ್ತು ನಮ್ಮ NDA ಪಕ್ಷದ ಎಲ್ಲ ವರಿಷ್ಠರ ಜೊತೆಗೂ ಚರ್ಚೆ ಮಾಡಿ ಅಂತಿಮವಾಗಿ ವರಿಷ್ಠರು ಮತ್ತು ಕುಮಾರಸ್ವಾಮಿಯವರು ತೀರ್ಮಾನ. ಇಲ್ಲ, ನಾವು ಭೇಟಿಯಾಗಿದ್ವಿ ದಿಲ್ಲಿಯಲ್ಲಿ, ಅವರು ಅಲ್ಲಿ ಇದ್ದರು. ಅವ್ರಿಗೆ ನಾವು ಹೇಳಿದ್ವಿ ಮತ್ತು ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಆದರೆ NDA ಕ್ಯಾಂಡಿಡೇಟ್ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.